ನಿಮ್ಮ ಹೊಟ್ಟೆ ಹುಣ್ಣಾಗುವಂತೆ ನಗಿಸುವಂತ ಸಿಡುಕು ರಾಜನ ಫುಲ್ ಕಾಮಿಡಿ ಕತೆ. ಮೇಘದುರ್ಗ ಅನ್ನೋ ಒಂದು ಶಾಂತವಾದ ರಾಜ್ಯ ಇತ್ತು. ಆ ರಾಜ್ಯದ ರಾಜನ ಹೆಸರು ನಿಶಬ್ದನಾಥ. ಅವನು ಧೈರ್ಯಶಾಲಿ, ಬಲಶಾಲಿ. ಆದ್ರೆ ಒಂದು ವಿಷಯಕ್ಕೆ ಮಾತ್ರ ಅಲರ್ಜಿ. ಅದು ಅವನ ಹೆಸರಿಗೆ ತಕ್ಕಂತೆ ಅವನಿಗೆ ಶಬ್ದಗಳು ಕಂಡ್ರೆ ಆಗ್ತಿರ್ಲಿಲ್ಲ. ನಿಶಬ್ದವೆಂದರೆ ತುಂಬಾ ಪ್ರೀತಿ. ಅವನಿಗೆ ಜೋರಾಗಿ ಮಾತಾಡೋದು, ಜೋರಾಗಿ ನಗುವುದು, ಸೀನೋ ಶಬ್ದ, ಯಾವುದೇ ಸಣ್ಣ ಶಬ್ದ ಆದ್ರೂ ಇರಿಟೇಟ್ ಆಗ್ಬಿಡ್ತಿದ್ದ. ಆದ್ರೆ ಅವನ ಪತ್ನಿ ರಾಣಿ ಶಬ್ದ ಮಾಲಿನಿ ಅದಕ್ಕೆ ಪೂರ್ತಿ ಆಪೋಸಿಟ್. ಅವಳು ಎಲ್ಲರ ಜೊತೆ ಮಾತಾಡ್ತಿದ್ಲು. ಮನುಷ್ಯರ ಜೊತೆ ಮಾತ್ರ ಅಲ್ಲ, ಪಕ್ಷಿಗಳ ಜೊತೆ, ಹಣ್ಣುಗಳ ಜೊತೆ, ಗೋಡೆ ಕೂಡ ಬಿಡ್ತಿರ್ಲಿಲ್ಲ, ಅದ್ರ ಜೊತೆಲೂ ಮಾತಾಡ್ತಿದ್ಲು. ಬೆಳಗಿನ ಜಾವ 6 ಗಂಟೆ ಒಂದು ಕೋಳಿ ರಾಜನ ಕಿಟಕಿ ಮೇಲೆ ಹತ್ತಿ ಕೊಕ್ಕರೊಕ್ಕೋ ಎಂದು ಕೂಗಿತು. ರಾಜ ಬೆಚ್ಚಿ ಬಿದ್ದು ತಟ್ಟನೆ ಎದ್ದ. ಈ ಕೋಳಿ ನಂಗೇನ್ ಪರ್ಸನಲ್ ಅಲಾರಮ್ಮ. ಅಷ್ಟರಲ್ಲಿ ದೇವಸ್ಥಾನದ ಗಂಟೆ ಜೋರಾಗಿ ಮುಳುಗುತ್ತೆ. ರಾಜ, ಅಯ್ಯೋ ದೇವ್ರೆ! ಮುಂದಿನ ಕ್ಷಣ ಒಂದು ಮೇಕೆ ಟ್ರಂಪೆಟ್ ತರ ಸೀನಿತು. ರಾಜ ಕೋಪದಿಂದ, ಈ ಸೀನು ಮೇಕೆಯಿಂದ ಬಂತ ಅಥವಾ ಎಮ್ಮೆಯಿಂದನ? ಅಷ್ಟರಲ್ಲಿ ಒಂದು ಪಾರಿವಾಳ ಕಿಟಕಿಗೆ ಟಪ್ ಟಪ್ ಅಂತ ತಟ್ಟಿತು. ರಾಜ ಕಿರ್ಚುತ್ತ, ಏನಿದು, ಬೆಳಿಗ್ಗೆ 6 ಗಂಟೆಗೆ ಎಲ್ರೂ ಕಾನ್ಸರ್ಟ್ ಮಾಡ್ತಿದ್ದೀರಾ? ಒಬ್ಬ ಗಾರ್ಡ್ ನಿಧಾನವಾಗಿ ಹೇಳ್ತಾನೆ, ಮಹಾರಾಜ, ಇವು ಪ್ರಾಣಿಗಳು, ಅವು ಹಿಂಗೆ ಸೌಂಡ್ ಮಾಡೋದು. ರಾಜ, ಹಾಗಾದ್ರೆ ಎಲ್ಲಾ ಪ್ರಾಣಿಗಳನ್ನು ಜೈಲಿಗೆ ಹಾಕಿ. ಪ್ರಾಣಿಗಳು, ಹಾ? ಹೀಗೆ ಪ್ರತಿದಿನ ಬೆಳಗ್ಗೆ ರಾಜ ನಿಶಬ್ದನಾಥ ಜಗತ್ತೇ ಭೂಕಂಪ ಆಗ್ತಿದೆಯನೋ ಅನ್ನೋ ಹಾಗೆ ಎದ್ದೇಳ್ತಿದ್ದ. ರಾಜ ಊಟಕ್ಕೆ ಕೂತು ಮೆಲ್ಲಗೆ ಪಿಸುಗುಡ್ತಾನೆ. ಇಂದು ನನಗೆ ಶಾಂತಿ ಬೇಕು. ಅರಮನೆ ತುಂಬಾ ನಿಶ್ಶಬ್ದ, ಆಲ್ಮೋಸ್ಟ್ ಸ್ಮಶಾನದಂತೆ. ಅಷ್ಟರಲ್ಲಿ ಅಡಿಗೆ ಭಟ್ಟ ಚಮಚವನ್ನು ತಟ್ಟೆಯ ಮೇಲಿಡ್ತಾನೆ. ರಾಜ ಬೆಚ್ಚಿ ಬೀಳ್ತಾನೆ. ಆ ಶಬ್ದಕ್ಕೆ ಅವನ ಮೀಸೆ ಕೂಡ ಬೆಚ್ಚಿ ಅಲ್ಲಾಡೋಗುತ್ತೆ. ಕೋಪದಲ್ಲಿ ಎದ್ದು ನಿಲ್ತಾನೆ, ಒಳ್ಳೆ ವಿಲನ್ ರಿವೀಲಿಂಗ್ ಸೀನ್ ತರ. ರಾಜ, ಯಾರು ಈ ಶಬ್ದ ಮಾಡಿದ್ದು? ಅಡಿಗೆ ಭಟ್ಟ ನಡುಗುತ್ತ, ಮಹಾರಾಜ, ಅದು ಚಮಚ. ರಾಜ, ಜಸ್ಟ್ ಚಮಚನಾ? ಈ ಚಮಚ ನನ್ನ ಕಿವಿಗೆ ದಾಳಿ ಮಾಡಿದೆ. ಆ ಚಮಚವನ್ನು ಬಂಧಿಸಿ. ಗಾರ್ಡ್ಸ್ ಚಮಚವನ್ನು ಟೆರರಿಸ್ಟ್ ತರ ಹಿಡ್ಕೊಳ್ತಾರೆ. ರಾಜ, ಮತ್ತು ಆ ತಟ್ಟೆಯನ್ನು ಬಂಧಿಸಿ, ಅದು ಚಮಚಕ್ಕೆ ಸಹಾಯ ಮಾಡಿದೆ. ರಾಣಿ ಸೀರೆಯೊಳಗೆ ನಗ್ತ, ಈಗ ಈ ಪಾತ್ರೆಗಳನ್ನು ಬಂಧಿಸಲು ಸ್ಟಾರ್ಟ್ ಮಾಡ್ಕೊಂಡ್ರಾ? ಮಗ ರಾಜಕುಮಾರ ಆದಿತ್ಯ ಓಡಿ ಬರ್ತಾನೆ. ಅಪ್ಪ, ನಾನು ಸಾಕಿರುವ ಕುರಿ ಚೋಟು ನಿಮ್ಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕಂತೆ. ಮುದ್ದಾದ ಚೋಟು ಬಂದು ಅನ್ನುತ್ತೆ. ರಾಜ ಸಿಂಹಾಸನದಿಂದ ಬಿದ್ದೇ ಬಿಡ್ತಾನೆ. ರಾಜ, ಈ ಮೇಕೆ ಯಾಕೆ ತಾನೇ ಹಳ್ಳಿಯ ರಾಜನಂತೆ ಕೂಗ್ತಿದೆ? ರಾಜಕುಮಾರ, ಅಪ್ಪ, ಅದು ಖುಷಿಯಿಂದ ಕೂಗ್ತಿದೆ. ರಾಜ, ಖುಷಿ ಇರ್ಲಿ, ಆದ್ರೆ ಮೌನದಲ್ಲಿರ್ಲಿ. ಅದಕ್ಕೆ ಮೇಕೆ ಮೆಲ್ಲಗೆ. ರಾಜ ಸಂತೋಷದಿಂದ, ಎಸ್, ಇದೇ ವಾಲ್ಯೂಮ್ ಇರ್ಲಿ. ನನ್ನ ಅರಮನೆಯಲ್ಲಿ ಪಿಸುಗುಡುವ ಮೇಕೆಗಳು ಮಾತ್ರ ಇರಬೇಕು. ರಾಣಿ ಮತ್ತೆ ನಗ್ತಾಳೆ. ರಾಜ ಅರಮನೆಯಲ್ಲಿ ನಡ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ನೆಲ ಒರೆಸುವ ಶಬ್ದ, ಗಿಳಿಯ ಶಬ್ದ, ತರಕಾರಿ ಕತ್ತರಿಸುವ ಶಬ್ದ, ಗಾರ್ಡ್ಸ್ ನಡೆಯೋ ಶಬ್ದ. ರಾಜ ಕೈ ಎತ್ತಿ, ನನ್ನ ಜೀವನವೇ ಸೌಂಡ್ ಎಫೆಕ್ಟ್ಸ್ ಆಗಿದೆ. ನನ್ ಬ್ಯಾಕ್ಗ್ರೌಂಡ್ ಅಲ್ಲಿ ಯಾಕಿಷ್ಟು ಸೌಂಡ್ ಎಫೆಕ್ಟ್ಸ್? ನಾನೇನ್ ಸಿನಿಮಾದಲ್ಲಿದ್ದೀನಾ? ರಾಜ ಸಾಕಿದ ಮಾತಾಡೋ ಗಿಳಿ ಅವನ್ ಹೇಳ್ದಂಗೆ ಅದು ಕೂಡ. ರಾಜ ಗಿಳಿಗೆ ಸೈಲೆಂಟ್ ಮೋಡ್. ಗಿಳಿ ಸೈಲೆಂಟ್ ಆಯ್ತು. ರಾಜ ಹೀರೋ ಸ್ಟೈಲಲ್ಲಿ ಬಾಲ್ಕನಿಗೆ ಹತ್ತಿ, ಇಂದಿನಿಂದ ನನ್ನ ರಾಜ್ಯ ಪೂರ್ತಿ ನಿಶ್ಶಬ್ದವಾಗಿರಬೇಕು. ಎಲ್ಲರೂ ಶಾಕ್. ರಾಣಿ ದಾಸಿಗೆ, ಇವ್ರಿಗೆ ಪೂರ್ತಿಯಾಗಿ ಹುಚ್ಚು ಹಿಡಿದು ಬಿಟ್ಟಿದೆ. ಅಂದಿನಿಂದ ನಾಯಿ ನಿಧಾನವಾಗಿ ಬುಗುಳುತ್ತೆ. ಡ್ರಮ್ ಬಾರಿಸೋರು ಡ್ರಮ್ ಮೇಲೆ ಬ್ಲ್ಯಾಂಕೆಟ್ ಹಾಕ್ತಾರೆ. ಮಕ್ಕಳು ಸೈಲೆಂಟ್ ಆಗಿ ಅಳ್ತಾರೆ. ಹಬ್ಬದಲ್ಲಿ ಸೌಂಡ್ ಇಲ್ದೆ ಡ್ಯಾನ್ಸು, ಗಂಟೆ ಇಲ್ದೆ ಪೂಜೆ. ವ್ಯಾಪಾರಿ ಮೆಲ್ಲಗೆ, ಟೊಮೆಟೊ, ಈರುಳ್ಳಿ 10 ರೂಪಾಯಿ, ಕೇಳಿಸ್ತವರೆಲ್ಲ ಬಂದು ತಗೊಳ್ಳಿ.
ಹಸುಗಳು ಸೌಂಡ್ ಮಾಡದೆ ಆ ತರಕಾರಿಗಳನ್ನೆಲ್ಲ ಮೇಯ್ಕೊಳ್ತವೆ. ಬಿಕಾಸ್ ರಾಜನ ಆಜ್ಞೆಯಂತೆ ಯಾರು ಜೋರ್ ಮಾಡೋ ಹಾಗಿಲ್ಲ. ರಾಜಂಗ್ ಮಾತ್ರ ಖುಷಿ. ಇದೇ ಸ್ವರ್ಗ. ಎಲ್ರು ಇದು ಶಿಕ್ಷೆ. ಒಂದಿನ ಗಿಳಿಗ್ ಬೋರಾಗಿ ರಾತ್ರಿ ಅದು ರಾಜನ್ ಧ್ವನಿನ ಕಾಪಿ ಮಾಡುತ್ತೆ. ಗಿಳಿ ರಾಜನ ಧ್ವನಿಯಲ್ಲಿ, ಸೇವಕರೇ, ಈಗ್ಲೇ 50 ಸಿಹಿ ತಿನಿಸು ತನ್ನಿ ಅನ್ನುತ್ತೆ. ಸೇವಕರು ಓಡಿ ಬರ್ತಾರೆ. ರಾಜ ಹೊರಗ್ ಬರ್ತಾನೆ. ರಾಜ, ನಿಮ್ಗೆ ಯಾರಿದಂತರೋಕ್ ಹೇಳಿದ್ದು? ಗಿಳಿ ನಗ್ತಾ, ರಾಜ, ಒಂದು ಪಕ್ಷಿ ನಂಗೆ ತಮಾಷೆ ಮಾಡ್ತಿದೆ. ನೀನ್ ಮಾತಾಡೋದು ಇನ್ಮೇಲೆ ಬ್ಯಾನ್. ರಾಣಿಗೆ ನಗತಾ ನಿಲ್ಲೋಕೆ ಆಗಲ್ಲ. ರಾಣಿ ಅವನ್ ಪಕ್ಕ ಕೂತು ಮೃದುವಾಗಿ ಹೇಳ್ತಾಳೆ, ಮಹಾರಾಜ, ಸಮಸ್ಯೆ ಇರೋದು ಶಬ್ದದಲ್ಲಲ್ಲ, ನಿಮ್ ಕೋಪದಲ್ಲಿ. ಅವಳು ನಗ್ತಿರುವ ಮಕ್ಕಳ ಕಡೆ, ಆಟ ಆಡ್ತಿರುವ ಗಿಳಿ ಕಡೆ, ಮೆಲ್ಲಗೆ ನಗದಿರುವ ಸೇವಕರ ಕಡೆ ತೋರ್ಸಿ, ಶಬ್ದ ಇದ್ರೇನೆ ರಾಜ್ಯ ಜೀವಂತ ಅನ್ಸ್ಕೊಳ್ಳೋದು ಅಂತಾಳೆ. ರಾಜ ಯೋಚನೆ ಮಾಡ್ತಾನೆ. ಮರುದಿನ ರಾಜ ಎಲ್ಲರಿಗೂ ಶಬ್ದಕ್ಕೆ ಅನುಮತಿ ಕೊಡ್ತಾನೆ. ನಗು, ಹಾಡು, ಡ್ಯಾನ್ಸು, ಡ್ರಾಮಾ ಎಲ್ಲ ಮಾಡಿ, ಆದ್ರೆ ಸ್ವಲ್ಪ ಕಂಟ್ರೋಲಲ್ಲಿರ್ಲಿ. ರಾಜ್ಯ ಸಂಭ್ರಮಿಸುತ್ತೆ. ಡ್ರಮ್ಮು, ನಗು, ಡ್ಯಾನ್ಸು ಎಲ್ಲವೂ ಶುರುವಾಗುತ್ತೆ. ರಾಣಿ, ಶಬ್ಬಾಷ್ ಯಜಮಾನ್ರೆ, ನಿಮ್ಮ ನಿರ್ಧಾರ ರಾಯಲ್ ಆಗಿದೆ. ಗಿಳಿ ಅದ್ನ ಕಾಪಿ ಮಾಡುತ್ತೆ. ಮೊದಲ ಬಾರಿಗೆ ರಾಜ ನಗುತ್ತಾನೆ. ರಾಜ ಗಿಳಿಗೆ, ಸರಿ, ನೀನು ಕೂಡ ಮಾತಾಡಬಹುದು ಅಂತಾನೆ. ಆದ್ರೆ ಎಚ್ಚರಿಕೆ, ಯಾರಾದ್ರೂ ಮತ್ತೆ ಚಮಚ ಬಿಟ್ರೆ ಚಮಚಕ್ಕೂ ತಟ್ಟೆಗೂ ಜೈಲು. ಎಲ್ಲರೂ ಜೋರಾಗಿ ನಗ್ತಾರೆ. ರಾಣಿ, ಆಹಾ, ನನ್ ಮುದ್ದಿನ ಡ್ರಾಮ್ಯಾಟಿಕ್ ಗಂಡ. ಮೌನ ಶಾಂತಿ ಕೊಡುತ್ತದೆ, ಆದ್ರೆ ನಗು ಜೀವನ ಕೊಡುತ್ತದೆ. ಈ ಸಿಡುಕು ರಾಜನ ಕಾಮಿಡಿ ಡ್ರಾಮಾ ಕೇಳಿ ನೀವೆಷ್ಟು ನಕ್ಕದ್ರಿ? ಹಾಗೆ ಈ ಕಥೆ ನಿಮ್ಗೆ ಎಷ್ಟಿಷ್ಟ ಆಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವೊಬ್ರೇ ನಕ್ಕಿದ್ರೆ ಆಗುತ್ತಾ? ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ನಕ್ಸಿ. ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಮ್ ಕಥೆ ಎಕ್ಸ್‌ಪ್ರೆಸ್ ಫ್ಯಾಮಿಲಿಯಲ್ಲಿ ಒಬ್ರಾಗಿ. ಹೀಗೆ ಇನ್ನಷ್ಟು ಕಾಮಿಡಿ, ಥ್ರಿಲ್ಲರ್, ಟ್ರಾಜಿಡಿ, ಹಾರರ್, ಸಸ್ಪೆನ್ಸ್ ಕಥೆಗಳೊಂದಿಗೆ ಬೇಗ ಬರ್ತೀನಿ. ಥ್ಯಾಂಕ್ ಯು.